ಸರ್ಕಾರಿ ಚಿಂತಾಮಣರಾವ್ ಶಾಲೆಯ 100ನೇ ವರ್ಷದ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಇದೇ ತಿಂಗಳು ಡಿಸೆಂಬರ್ 27-28ರಂದು ಮುಂಜಾನೆ 10 ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಶಾಲೆಯ ಮಾಜಿ ವಿದ್ಯಾರ್ಥಿ ಮತ್ತು ಅಮೆರಿಕದ ಅಮೆರಿಕ ಸಂಸತ್ತಿನ ಸದಸ್ಯ ಅಂದರೆ ಅಲ್ಲಿ MP ಶ್ರೀನಿವಾಸ್ ಠಾಣೇದಾರ್ ಅವರು ಆಗಮಿಸುತ್ತಿದ್ದಾರೆ. ಅವ್ರ ಜೊತೆಗೆ ಮುಖ್ಯ ಅತಿಥಿಗಳು ಜಗದೀಶ್ ಶೆಟ್ಟರ್ ಅವರು, ಈ ಸಂಸ್ಥೆಯ ಕೊಟ್ಟಂತಹ ರಾಜವಂಶಸ್ಥರು ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಶಾಲೆಯಲ್ಲಿ ಕನ್ನಡ, ಮರಾಠಿ, ಉರ್ದು 3 ಭಾಷೆಯಲ್ಲಿ ಇಲ್ಲಿ ಶಿಕ್ಷಣವನ್ನು ಕೊಡುವಂಥ ಸರ್ಕಾರಿ ಶಾಲೆ. ಸಾವಿರಾರು ವಿದ್ಯಾರ್ಥಿಗಳು ಕಲಿತು ತಮ್ಮ ಜೀವನವನ್ನು ನಡೆಸುವಂಥ ಈ ಸಮಯದಲ್ಲಿ 100ನೇ ವರ್ಷದ ಕಾರ್ಯಕ್ರಮ ವಿಭಜನೆ ಆಗಬೇಕಾಗಿದೆ. ಹೀಗಾಗಿ ತಮ್ಮ ಮುಖಾಂತರ ಈ ಶಾಲೆಯಲ್ಲಿ ಕಲಿತಂಥ ಮಾಜಿ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಬರುವ ಡಿಸೆಂಬರ್ 27-28ರಂದು ನಡೆಯುವ ಈ ಶತಮಾನೋತ್ಸವದ ಸಮಾರೋಪ ಕಾರ್ಯಕ್ರಮ ತಾವೆಲ್ಲರೂ ಬರ್ಬೇಕಂತ ಹೇಳಿ ಇನ್ನು ಬೆಳಗಾವಿ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸರ್ಕಾರಿ ಚಿಂತಾಮಣರಾವ್ शाळा शताब्दी महोत्सवाचा समारोप समारंभ या डिसेंबर 27-28 सकाळी 10:30 वाजतापासून चालू होणार आहे. या कार्यक्रमाला मुख्य अतिथी म्हणून या शाळेचे माजी विद्यार्थी अमेरिकाचे खासदार श्रीनिवास ठाणेदार हे उपस्थित राहणार आहेत. त्याचबरोबर जगदीश शेट्टर साहेब आमचे बेळगावचे खासदार, त्याचबरोबर या शाळा ज्यांच्यामुळं आज चालू आहे तर हे सगळं श्रेय जातं ते सांगलीचे संस्थानीश पटवर्धन त्यांना, तर ते राजवंशस्थ सुद्धा या कार्यक्रमाला उपस्थित राहणार आहेत. तर एकंदरीत या शाळेमध्ये शिकणारे माजी विद्यार्थ्यांना एवढंच विनंती आहे, 27-28 तारखेला जो 2 दिवसाचा कार्यक्रमाला उपस्थित राहावं आणि या कार्यक्रम यशस्वी करण्याचा आपण सहकार्य करावं हे आपल्या इनबेळगामच्या माध्यमातून विनंती करतो. ಸರ್ಕಾರಿ ಚಿಂತಾಮಣರಾವ್ ಶಾಲೆಯ 100ನೇ ವರ್ಷದ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಇದೇ ತಿಂಗಳು ಡಿಸೆಂಬರ್ 27-28ರಂದು ಮುಂಜಾನೆ 10 ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಶಾಲೆಯ ಮಾಜಿ ವಿದ್ಯಾರ್ಥಿ ಮತ್ತು ಅಮೆರಿಕದ ಅಮೆರಿಕ ಸಂಸತ್ತಿನ ಸದಸ್ಯ ಅಂದರೆ ಅಲ್ಲಿ MP ಶ್ರೀನಿವಾಸ್ ಠಾಣೇದಾರ್ ಅವರು ಆಗಮಿಸುತ್ತಿದ್ದಾರೆ. ಅವ್ರ ಜೊತೆಗೆ ಮುಖ್ಯ ಅತಿಥಿಗಳು ಜಗದೀಶ್ ಶೆಟ್ಟರ್ ಅವರು, ಈ ಸಂಸ್ಥೆಯ ಕೊಟ್ಟಂತಹ ರಾಜವಂಶಸ್ಥರು ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಶಾಲೆಯಲ್ಲಿ ಕನ್ನಡ, ಮರಾಠಿ, ಉರ್ದು 3 ಭಾಷೆಯಲ್ಲಿ ಇಲ್ಲಿ ಶಿಕ್ಷಣವನ್ನು ಕೊಡುವಂಥ ಸರ್ಕಾರಿ ಶಾಲೆ. ಸಾವಿರಾರು ವಿದ್ಯಾರ್ಥಿಗಳು ಕಲಿತು ತಮ್ಮ ಜೀವನವನ್ನು ನಡೆಸುವಂಥ ಈ ಸಮಯದಲ್ಲಿ 100ನೇ ವರ್ಷದ ಕಾರ್ಯಕ್ರಮ ವಿಭಜನೆ ಆಗಬೇಕಾಗಿದೆ. ಹೀಗಾಗಿ ತಮ್ಮ ಮುಖಾಂತರ ಈ ಶಾಲೆಯಲ್ಲಿ ಕಲಿತಂಥ ಮಾಜಿ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಬರುವ ಡಿಸೆಂಬರ್ 27-28ರಂದು ನಡೆಯುವ ಈ ಶತಮಾನೋತ್ಸವದ ಸಮಾರೋಪ ಕಾರ್ಯಕ್ರಮ ತಾವೆಲ್ಲರೂ ಬರ್ಬೇಕಂತ ಹೇಳಿ ಇನ್ನು ಬೆಳಗಾವಿ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸರ್ಕಾರಿ ಚಿಂತಾಮಣ ಶಾಲೆ 2 ದಿನಗಳ ಕಾರ್ಯಕ್ರಮ ಅಂದರೆ ಡಿಸೆಂಬರ್ 27-28, 2025ರಂದು ಮುಂಜಾನೆ 10:00ರಿಂದ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. 10:30ರಿಂದ ಸಂಜೆ 5 ಗಂಟೆ ತನಕ ಸುಮಾರು 1950ರಿಂದ 60, 60ರಿಂದ 70 ಬ್ಯಾಚಿದ ವಿದ್ಯಾರ್ಥಿಗಳು ಮತ್ತು ಅವ್ರು ಕಲಿಸಿದಂಥ ಗುರುಗಳು ಯಾರ್ಯಾರು ಇದ್ದಾರೆ ಇವತ್ತಿನ ಸಮಯದಲ್ಲಿ ಅವ್ರದ್ದು ಸಂವಾದ ಕಾರ್ಯಕ್ರಮ ಇರ್ತದೆ. ಆ ನಂತರ 60, 70, 70, 80 ಈ ರೀತಿ ಬ್ಯಾಚ್ ವೈಸ್ ಪ್ರತಿಯೊಂದು ಕ್ಲಾಸ್ ರೂಮ್ದಲ್ಲಿ ಅವರ ವಿದ್ಯಾರ್ಥಿಗಳೇನು ಅವಾಗಿನ ಯಾರ್ಯಾರು ವಿದ್ಯಾರ್ಥಿಗಳಿದ್ರು ಅವ್ರು ಕಲಿಸಿದಂಥ ಶಿಕ್ಷಕರು ಯಾರಾದರೂ ಈಗ ಅದಾರ ಅವ್ರ ಜೊತೆಗೆ ಸಂವಾದ ಕಾರ್ಯಕ್ರಮ ಇಟ್ಟಿದ್ದೀವಿ. ಇದು ಮುಂಜಾನೆ 10ರಿಂದ 10:30ರಿಂದ ಸಂಜೆ 5:30, 6 ಗಂಟೆ ತನಕ ಆಗ್ತದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದ. ಮರನೇ ದಿವಸದ 28ನೇ ತಾರೀಕು ಮುಂಜಾನೆ 10:00ಗೆ ಏನು ಸ್ವರ್ಗೀಯ ಚಿಂತಾಮಣರಾವ್ ಪಟವರ್ಧನ್ ಮಹಾರಾಜರಿದ್ರು ಅವರ ಒಂದು ಮೂರ್ತಿಯನ್ನ ಅನಾವರಣ ಮಾಡ್ತಾ ಇದ್ದೇವೆ. ಅದರ ಅನಾವರಣವನ್ನ ಅಮೆರಿಕದ ಸಂಸದ ಶ್ರೀನಿವಾಸ್ ಠಾಣೇದಾರ್ ಮತ್ತು ಬೆಳಗಾವಿ ಸಂಸದ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರ ಅಮೃತ ಹಸ್ತದಿಂದ ಮಾಡ್ತಾ ಇದ್ದೇವೆ. ಅದಾದ ನಂತರ ಶಿಕ್ಷಕರ ಸನ್ಮಾನ ಮತ್ತು ಸೀನಿಯರ್ ವಿದ್ಯಾರ್ಥಿಗಳ ಸನ್ಮಾನ ಆ कार्यक्रम ಮಾಡಿ ಆ ದಿವಸದ ಕಾರ್ಯಕ್ರಮ मुक्ताय ಆಗ್ತದೆ. 2 दिवसाचा जो कार्यक्रम आहे सरकारी चिंतामणराव शाळेचा जो शतमानोत्सव समारोप जो आहे ते 27 तारीख डिसेंबर 2025 सकाळी 10:30 पासून संध्याकाळी 6:30 पर्यंत आहे. तर ते प्रत्येक 10:30 ते 11:30 1950 आणि 1960 बॅचचे जे विद्यार्थी आहेत त्यांचा संवाद कार्यक्रम आहे. त्यांच्याबरोबर शिक्षकांचा सुद्धा जे शिक्षक आता आहेत त्यांच्याबरोबर त्यानं 70 ते 80, 80 ते 90 असं प्रत्येक बॅचचे जे आहेत तर त्याच्या बॅचचे प्रत्येक क्लासरूम केलेले आहेत. त्या क्लासरूममध्ये त्या बॅचचे विद्यार्थी आपल्या विद्यार्थ्यांच्या बरोबर संवाद
आणि शिक्षकांच्या बरोबर संवाद कार्यक्रम हा त्या दिवशीचा कार्यक्रम राहील. दुसऱ्या दिवशी आणि विद्यार्थ्यांनी केलेले काही सांस्कृतिक कार्यक्रम सुद्धा आहेत. आणि दुसऱ्या दिवशी सकाळी 10:30 वाजता जे या संस्थेचे कोण कारणीभूत आहेत, जे सांगलीचे महाराज स्वर्गीय चिंतामणराव पटवर्धनांचं मूर्तीचं अनावरण होणार आहे. आणि ते अनावरण अमेरिकेचे MP आणि बेळगावचे MP श्रीनिवास ठाणेदार आणि जगदीश साहेब म्हणून करणार आहेत. आणि या कार्यक्रमामध्ये सांगलीचे महाराज सुद्धा महाराणी उपस्थित राहणार आहेत. आणि माजी विद्यार्थी या दिवशीचा कार्यक्रम जो आहे, मूर्ती इनॉग्रेशन झाल्यानंतर माजी विद्यार्थ्यांना सिनियर विद्यार्थ्यांचा सत्कार आणि शिक्षक जे आहेत त्यांचा सत्कार कार्यक्रम त्या 28 ತಾರೀಕಿಗೆ होणार आहे. ಸರ್ಕಾರಿ ಚಿಂತಾಮಣಿ ಶಾಲೆ 2 ದಿನಗಳ ಕಾರ್ಯಕ್ರಮ ಅಂದರೆ ಡಿಸೆಂಬರ್ 27-28-2025 ಮುಂಜಾನೆ 10 ಇಲ್ಲಿ ಪ್ರಾರಂಭ ಆಗ್ತಾ ಇದೆ. 10 ಸಂಜೆ 5 ಗಂಟೆ ತನಕ ಸುಮಾರು 1950 60 70 ಬ್ಯಾಚಿದ ವಿದ್ಯಾರ್ಥಿಗಳು ಮತ್ತು ಅವ್ರು ಕಲಿಸಿದಂಥ ಗುರುಗಳು ಯಾರ್ಯಾರು ಇದ್ದಾರೆ ಇವತ್ತಿನ ಸಮಯದಲ್ಲಿ ಅವ್ರದ್ದು ಸಂವಾದ ಕಾರ್ಯಕ್ರಮ ಇರ್ತದೆ. ಆ ನಂತರ 60 70